ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕನಕಪುರದಲ್ಲಿ ಕಾಂಗ್ರೆಸ್ ಪಕ್ಷ ಕೂಪನ್ ಕಾರ್ಡ್ ಹಂಚುತ್ತಿದೆ ಎಂದು ಮೈತ್ರಿ ಅಭ್ಯರ್ಥಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ಡಿಕೆಶಿ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ ಎಚ್.ಡಿಕೆ ಇದನ್ನ ಚುನಾವಣೆ ಎಂದು ಕರೆಯುತ್ತಾರಾ? ಕಾಂಗ್ರೆಸ್ನ ಅಧ್ಯಕ್ಷ ದೇಶಕ್ಕೆಲ್ಲ ಬುದ್ಧಿ ಹೇಳ್ತಾನೆ. ದೇಶದಲ್ಲಿ ಸತ್ಯ ಹರಿಶ್ಚಂದ್ರರ ಮಕ್ಕಳು ಇವರು. ಸಿದ್ದರಾಮಯ್ಯಗೆ ಹೇಳಲು ಬಯಸುವೆ, ಮಾನ ಮರ್ಯಾದೆ ಇದೆಯಾ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಹಾನುಭಾವ ಮಂತ್ರಿಯದು ಮಾಲ್ನಲ್ಲಿ 10,000 ರೂಪಾಯಿ ವಸ್ತುಗಳನ್ನು ತೆಗೆದುಕೊಳ್ಳಬಹುದು ಎಂದು ಕೂಪನ್ ಹಂಚಿದ್ದಾರೆ. ಸೀರೆ, ಕುಕ್ಕರ್ ಕೊಟ್ಟರು. ಚುನಾವಣೆ ಆಯೋಗಕ್ಕೆ ದೂರು ಕೊಟ್ಟರು, ಏನು ಕ್ರಮ ಆಗಲಿಲ್ಲ. ಚುನಾವಣೆ ಆಯೋಗ ದುಡ್ಡು ಹಂಚುವ ಕೂಪನ್ ಸಿಸ್ಟಮ್ ತರುವುದೇ ಒಳ್ಳೆಯದು. ಇಂತಹ ಪಾಪದ ವ್ಯಕ್ತಿಗಳನ್ನ ತೆಗೆಯದಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬುಡಮೇಲು ಮಾಡ್ತಾರೆ ಎಂದು ಎಚ್.ಡಿಕೆ ಕಿಡಿಕಾರಿದರು. ಚುನಾವಣೆಯಲ್ಲಿ ಸೋಲಿನ ಹತಾಶೆಯಿಂದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕನಕಪುರ ಇವರಿಬ್ಬರು ಅಣ್ಣತಮ್ಮಂದಿರ ಕ್ಷೇತ್ರ. ನಿನ್ನೆ ದಿನ ಸೂರ್ಯಕಾಯಿ ದೊಡ್ಡಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಯುವಕರುಗಳ ಮೇಲೆ ಹಲ್ಲೆ ಮಾಡಿ ಶರ್ಟನ್ನು ಹರಿದು ಅವರು ಮತ್ತೆ ಗ್ಯಾರಂಟಿ ಕಾರ್ಡ್ ಅಂತೇಳಿ ಒಂದು ಸಣ್ಣ ಕಾರ್ಡ್ ಹಿಂದೆ ಕೊಟ್ಟಿದ್ದಾರಲ್ಲ, ಅಸೆಂಬ್ಲಿ ಚುನಾವಣೆಯಲ್ಲಿ ಆ ರೀತಿ 10,000 ರೂಪಾಯಿನ ವ್ಯಾಲ್ಯೂ ಮೆಟೀರಿಯಲ್ ತೊಗೋಬೋದು ಅಂತೇಳಿ ರಾತ್ರಿ ಬೆಳಗಿನ ಜಾವದಲ್ಲಿ ಹಳ್ಳಿಗಳಲ್ಲಿ ಹಂಚ್ಲಿಕ್ಕೆ ಹೋದಾಗ ಹಲವಾರು ಕಡೆ ಗಲಾಟೆಗಳಾಗಿದೆ. ಸೂರ್ಯಕಾಯಿ ದೊಡ್ಡಿ ನಮ್ಮ ಕನಕಪುರದ ಟೌನಲ್ಲಿ ಎಲ್ಲ ಕಡೆ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದಂಥದ್ದು ಅಷ್ಟೇ ಅಲ್ಲ, ಅದರ ಜೊತೆಗೆ ಪ್ರತಿ ಮನೆ ಪೊಲೀಸ್ ಇಲಾಖೆ ಅಂತೂ ನರಸತ್ ಇಲಾಖೆ ಆಗಿದೆ. ಪೊಲೀಸ್ ಇಲಾಖೆ ಇವತ್ತು ಈ ಪರಿಸ್ಥಿತಿ ಯಾರ ಮೇಲೆ ಆ್ಯಕ್ಷನ್ ತಗೊಳ್ಳೋ ಪರಿಸ್ಥಿತಿ ಇಲ್ಲ. ಇಲ್ಲಿ ಯಾವೊಂದು ಇವರು ದೇಶಕ್ಕೆ ಬುದ್ಧಿ ಹೇಳತಕ್ಕಂಥವ್ರು ಈ ಥರ ಮುಂದೆ ಭಾಳ ವಿಷಯದ ಚರ್ಚೆ ಮಾಡೋಣ. ಇಲ್ಲಿ ಪ್ರಶ್ನೆ ನಮ್ಮ ಕಾರ್ಯಕರ್ತಗಳ ಮೇಲೆ ಇಲ್ಲಿ ಸೂರ್ಯಕಾಯಿ ದುಡ್ಡಲ್ಲಿ ಹಲ್ಲೆ ಮಾಡಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಆಸ್ಪತ್ರೆ ಟ್ರೀಟ್ಮೆಂಟ್ ತೊಗೊಂಡ್ಬಂದಿರತಕ್ಕಂಥದ್ದು ಒಂದು ಭಾಗ. ಇಲ್ಲಿ ಇದರಲ್ಲಿ ಇದಂಥದ್ದು ನಿಮ್ಮ ಮಹದೇಶ್ವರನ ಲಾಡು ಅಲ್ಲಿಂದ 501 ರೂಪಾಯಿ 505 ರೂಪಾಯಿ 505 ರೂಪಾಯಿನ ಹಂಚ್ತಕ್ಕಂಥ ಕೆಲಸ ಇಡೀ ಕ್ಷೇತ್ರದಲ್ಲಿ ನಿನ್ನೆ ರಾತ್ರಿಯಿಂದ ಎಲ್ಲ ಮತ್ತೆ ಪ್ರಾರಂಭ ಏನು ಮಾಡಿದ್ದಾರೆ. 2ನೇ ಹಂತದಲ್ಲಿ ಇದನ್ನು ತಡೆಯಲಿಕ್ಕೆ ಹೋದಂಥವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ದೈಹಿಕವಾಗಿ ಹಲ್ಲೆ ಮಾಡಿ ಬಿಡ ಹೊಡೆಯತಕ್ಕಂಥ ಕೆಲಸಗಳೆಲ್ಲ ಆಗಿದೆ. ಅದ್ರ ಜೊತೆಗೆ ಇವರು ಕನಕಪುರ ಸೂರ್ಯಕಾಯಿ ದುಡ್ಡಿಂದ ಆಸ್ಪತ್ರೆಗೆ ಬಂದಿರತಕ್ಕಂಥವ್ರು ಸಾತೂರು ಅಂದರೆ ಕನಕಪುರ ವಿಧಾನಸಭಾ ಕ್ಷೇತ್ರವಲ್ಲ, ಸಾತೂರು ಕ್ಷೇತ್ರ ಅಲ್ಲ. ಈಗ ಸೂರ್ಯಕಾಯಿ ದುಡ್ಡಿ ಅನ್ನೋ ಗ್ರಾಮ. ದೆನ್ ಕುಣಿಗಲ್ನಲ್ಲಿ ಹುಲಿಯೂರು ಭಾಗದಲ್ಲಿ ನಿನ್ನೆ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅವರ ಕಾಂಗ್ರೆಸ್ ಕಾರ್ಯಕರ್ತರುಗಳು ಹಲ್ಲೆ ಮಾಡಿ ಅವನಿಗೆ ತೊಂದರೆ ಕೊಟ್ಟು ಹೆದರಿಸಿದಂಥ ಹಿನ್ನೆಲೆಯಲ್ಲಿ ಒಬ್ಬ ಆತ್ಮಹತ್ಯೆನೂ ಮಾಡ್ಕೊಂಡಿದ್ದಾನೆ. ನಿನ್ನೆ ರಾತ್ರಿ ಆಗಿರತಕ್ಕಂಥ ಘಟನೆ. ಯಾವ ಸರ್ಕಾರದಲ್ಲಿ ಏನು ಕಂಪ್ಲೇಂಟ್ ಕೊಟ್ಟರು ಯಾವುದಕ್ಕೂ ಬೆಲೆ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಈ ಚುನಾವಣೆ ನಡೆಸ್ತಾ ಇದ್ದಾರೆ. ಒಟ್ಟಾರೆ ಇದೊಂದು ಬಿಹಾರ ರಾಜ್ಯವನ್ನು ಮಾಡ್ತಕ್ಕಂಥ ನಿಟ್ಟು ಒಂದು ಭಾಗ. ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮತದಾರ ಬಂಧುಗಳಿಗೆ ಮನವಿ ಮಾಡ್ತಾನೆ, ಆ ಕಾರ್ಡ್ಗಳು ಅಂತಕ್ಕಂಥದ್ದು ಏನು ಹಂಚ್ತಾ ಇದ್ದಾರೆ ಸದ್ಯ ಇರೋದು ಅದು ಓಪನ್ ಮಾಡಿಕೊಡೋದು ಇದರದು ಕಾರ್ಡಿಂದ ಇದ್ರಲ್ಲಿ ಟಿ ವಿಲೇ ಓಪನ್ ಮಾಡಿಕೊಡೋ ಅವ್ರಿಗೆ ಅಲ್ಲೇ ತೋರಿಸೋಣ. ಇವತ್ತು ಬೆಂಗಳೂರು ರಾಜರಾಜೇಶ್ವರಿ ನಗರದಲ್ಲಿ ಅವ್ರ ಪಕ್ಷದ ಕ್ಯಾಂಡಿಡೇಟ್ ಆಗಿದ್ದಂಥ ಕುಸುಮಾ ಅವರ ಹೆಸರಿನಲ್ಲಿ ಕಾರ್ಡು, ಮಾಗಡಿನಲ್ಲಿ ಬಾಲಕೃಷ್ಣನ ಹೆಸರಿನಲ್ಲಿ ಕಾರ್ಡು, ಅಲ್ಲಿಂದ ಕುಣಿಗಲ್ನಲ್ಲಿ ನಮ್ಮ ನೋಡಿ ರಂಗನಾಥ್ ಹೆಸರಿನಲ್ಲಿ ಕಾರ್ಡು ಕುಣಿಗಲ್ನಲ್ಲಿ. ಆಮೇಲೆ ಅವನ ಯಾರೋ MLC ಇದ್ದಾನಲ್ಲ ಪುಟ್ಟಣ್ಣ, ಅವನ ಹೆಸರಿನಲ್ಲಿ ಕಾರ್ಡು. ಈ ರೀತಿ ಈ ಕಾರ್ಡ್ಗಳನ್ನು ಇಲ್ಲ ಈಗ ಕೊಡೋದು ಈ ರೀತಿ ಕಾರ್ಡ್ಗಳನ್ನು ಈಗ ರಾತ್ರಿಯೆಲ್ಲ ಹಂಚ್ಕೊಂಡು ಕೂತಾರೆ. 10,000 ರೂಪಾಯಿ ಇಲ್ಲಿ ಕೋಡ್ ನಂಬರು ಇದೆಲ್ಲ ಹಾಕೊಂಡಿದ್ದಾರೆ, ಸ್ಕ್ವೇರ್ಸ್ ಇದೆಲ್ಲ. ಅದರಿಂದ ಇವರು ಚುನಾವಣೆ ಫೇರಾಗಿ ನಡೆಸ್ತಕ್ಕಂಥವ್ರಲ್ಲ. ಈ ರೀತಿ ಚುನಾವಣೆ ನಡೆಸ್ಕೊಂಡು ಅಟ್ಟಹಾಸ ಮಾಡ್ತಕ್ಕಂಥವ್ರು ಇದು ನಡೀತಾ ಇರ್ತಕ್ಕಂಥದ್ದು ಕ್ಷೇತ್ರದಲ್ಲಿ. ಇದನ್ನು ದಯವಿಟ್ಟು ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರ ಬಂಧುಗಳಿಗೆ ಮನವಿ ಮಾಡ್ತೇನೆ. ಇದೆಲ್ಲ ಹಿಂದೆ ಸೀರೆ ಕುಕ್ಕರ್ ಕೊಟ್ಟರು ಮೊನ್ನೆ ಚುನಾವಣೆಗಿಂತ ಮುಂಚೆ. ಈಗ ಈ ಕಾರ್ಡ್ ಮುಖಾಂತರ 10,000 ರೂಪಾಯಿಗಳ ಮೆಟೀರಿಯಲ್ನ ನೀವು ಖರೀದಿ ಮಾಡ್ಬೋದು ಅಂತೇಳಿ ಲುಲ್ಲು ಮಾಲ್ನೆಲ್ಲ ಇದೆಯಲ್ಲ ಮಹಾನುಭಾವದ ಮಂತ್ರಿದು, ಅಲ್ಲಿ ಹೋಗಿ ನೀವು 10,000 ರೂಪಾಯಿ ಮೆಟೀರಿಯಲ್ ಕೊಂಡ್ಕೋಬೋದು ಅಂತೇಳಿ ಈ ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಮತ ಪಡೀತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಚುನಾವಣಾ ಆಯೋಗಕ್ಕೆ ಎಲ್ಲ ರೀತಿಯ ಕಂಪ್ಲೇಂಟ್ ಕೊಟ್ಟ ನಂತರ ಚುನಾವಣಾ ಆಯೋಗದಿಂದಲೂ ಏನು ಕ್ರಮ ಇಲ್ಲ. ಇದ್ರ ಬದಲು ಚುನಾವಣಾ ಆಯೋಗಕ್ಕೆ ನಾನು ಹೇಳ್ತಕ್ಕಂಥದ್ದು ಸುಮ್ಮನೆ ಜನಗಳಿಗೆ ದುಡ್ಡು ಹಂಚ್ಕೊಳ್ತಕ್ಕಂಥದ್ದು ಓಪನ್ ಆಗಿ ಸಿಸ್ಟಮ್ ತಂದುಬಿಡೋದೇ ಒಳ್ಳೆಯದು. ಈ ರೀತಿಯ ಚುನಾವಣೆ ನಡೆಸೋದ್ರ ಬದಲು ಚುನಾವಣಾ ಆಯೋಗ ಹೇಳೋದು ಕೇಂದ್ರ ಕಾಮರೆಡ್ಡಿ ಆರ್ಥೋ ಮತ್ತು
ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.